ಈ ಮಾನವ ಜನ್ಮಕ್ಕೆ ಬಂದ ಮೇಲೆ ಅವನ ನಾನು ಯಾರು ಉಂಡಾರ, ಯಾರು ಜನ್ಮ ಕೊಟ್ಟಾರ, ಯಾರು ವಿದ್ಯೆ ಕೊಟ್ಟಾರ, ಯಾರು ಈ ಜೀವಕ್ಕೆ ಮೋಕ್ಷ ಕೊಡ್ತಾರ, ಅವ್ರನ್ನ ಧ್ಯಾನ ಮಾಡಿ ನಾವೇನ್ ಮಾಡ್ಬೇಕಂದ್ರೆ ಮುಂದೆ ಕಾರ್ಯಕ್ರಮ ಮಾಡ್ಬೇಕು. ಇವತ್ತ ನೀವು ಭೂಮಿಯೊಳಗೆ ಬಿತ್ತಬೇಕಾದ್ರೆ ಮಲ್ಲಯ್ಯ ಉಡೆ ಉಡೆ, ಅಮಲಯ್ಯ ಉಡೆ ಉಡೆ, ಸಂಗಮನಾಥ ಉಡೆ ಉಡೆ, ಕಳಗ ಮಲ್ಲಯ್ಯ ಉಡೆ ಉಡೆ, ಅವನ ಹೆಸರು ಏನು ಒಂದು ಹಿಡಿ ಬಿತ್ತು. ಒಂದು ಹಿಡಿ ಒಳಗೆ ಎಷ್ಟಿರ್ತದೆ ಬೀಜದ ಕಾಳು? ಎಷ್ಟಿರ್ತದೆ ಒಂದು ಹಿಡಿ? ಹೇಳಿ, ಮಳೆ ಬಂದು ಕೇಳಲ್ಲ, ಮಕ್ಕಳು ಬಂದು ಕೇಳಲ್ಲ. ಮಳೆ ಅಂದ ಮಳೆ ಕೇಳಲ್ಲ. ಮತ್ತಿವತ್ತ ಇದು ಯಾಕೆ ಇಲ್ಲಿ ಮಳೆ ಆಗ್ಲಿಕ್ಕಂತ ಪೂರ್ಣಾನಂದ ಅಪ್ಪ ಅವರು ಪುಣ್ಯಾರಾಧನ ಕಾರ್ಯಕ್ರಮ ಜ್ಞಾನ ಸಪ್ತ ನಡೆದದೆ ಇಲ್ಲಿ ಎಲ್ಲರ ಮಹಾತ್ಮನ ಪಾದದ ತಪೋಭೂಮಿ ಮಳೆ ಆಗ್ಲಿಕ್ಕತ್ತದ. ನಿಮ್ಮ ಭಕ್ತಿಗೆ ಬೇಕು. ಯಾರು ಬಟನ್ ಹಾಕಿಲ್ಲ ಮಳೆ ಬಾ ಅಂತ. ಮೋದಿನೂ ಹಾಕಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಕಿಲ್ಲ, ಈ ಭಾಗದ MLA ಹಾಕಿಲ್ಲ. ಮಳೆ ಆಗಬೇಕಾದ್ರೆ ಬಬಲೇದ ಅಪ್ಪ ಚಮಕೇರಿ ಒಳಗೆ ಬಬಲಾಜಪ್ಪ ಅವರು ಕಾಲಜ್ಞಾನ ಹೇಳಿದ್ರು. ಮೊನ್ನೆ ಏನ್ ಹೇಳಿದ್ರು? ಅಪ್ಪ ಮಳೆ ಇದೆ, ಮಳೆಯಪ್ಪ ಆಗುತ್ತೆ ಅಂದ್ರು. ಹೆಂಗಪ್ಪ? ಧರ್ಮದ ಬೆಳಿ, ಕರ್ಮದ ಮಳೆ. ಮಳೆ ಆಗ್ಬೇಕಾದ ಧರ್ಮ ಬೇಕು. ಹಿಂದ್ಕಲ್ ಕಾಲದೊಳಗೆ ಕುರುಬು ನಾವು ಬಂದು ಕಂಬಳಿ ಹಿಂಗೆ ಬೀಸಿದ ಮಳೆ ಆಗ್ತಿತ್ತು. ಕಂಬಳಿಯಾಗೈತೆ ಅವನು ನಡೆದಾಗ, ಕಂಬಳಿಯಾಗಿಲ್ಲ ಅವನ ತಾಯಿ ಆ ಶಕ್ತಿ ಇತ್ತು. ಅಮೋಘ ಸಿದ್ಧ, ಹೆಣ್ಣಾಳ ಸಿದ್ಧ, 5 ಮಂದಿ ಸಿದ್ಧರ. ಅವರಲ್ಲಿ ಧರ್ಮ ಎಲ್ಲೈತೆ ಅಲ್ಲಿ ಸಕಲ ಐಶ್ವರ್ಯ ಸಂಪತ್ತು ಮುಕ್ತಿ ಐತೆ. ಧರ್ಮದಿಂದಲೇ ಈ ಜಗತ್ತಿಗೆ ಶಾಂತಿ ಅಂತ ಹೇಳ ಶರಣರು, ಸಂತರು, ಮಹಾತ್ಮರು ವೀರಪ್ಪ ಎಂಬುದು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಈ ಮಳೆ ಆಗ್ತದ ಅಂದ್ರೆ ಭೂಮಿ ಹಸಿರಾಗ್ತದ. ಭೂಮಿ ಹಸಿರಾದ್ರೂ ನಮ್ಮ ಉಸಿರು ಉಳಿತದ. ಮತ್ತೆ ಏನಂತೀವಿ? ಉಣ್ಣಾಕ ಬೇಕಿಲ್ಲ. ಏನ್ ಮಾಡ್ರಿ, ಇದು ಬಸ್ಸಾಗ ಆಮ್ಲೆಟ್ ಚಲೋ ಆಗ್ತದೆ. 20 ರೂಪಾಯಿ ನಮಗ ಹೊಡಿತೀವಿ. ಯಾಕೆ ದಿವಸ ಹೊಡಿತೀವಿ ನಾನೇ ಭಾಳ ಕ್ಯಾನ್ಸಲ್. ನೋಡಿ ಈಗ ನಮ್ಮ ಒಬ್ಬೊಬ್ಬರು ಬರಕ್ಕೆ ಆರಾಮಿದ್ದಾಗ ಬಂದು ಭಕ್ತಿ ಮಾಡಬಾರ್ದು. ಇಂಥ ಮಳೆಯಾಗಿದ್ರು ಕೂಡ ಬಂದು ಶ್ರವಣ ಜ್ಞಾನ ಮಾಡ್ತದೆ. ಇದು ಶ್ರೇಷ್ಠ. ಅದಕ್ಕೆ ಜ್ಞಾನ ಒಂದೇ ಸಾಕು ಮುಕ್ತಿಗೆ. ಮತ್ತಿನ್ನೇನು ಬೇಕಲ್ಲ ಹುತ್ತ ಮರುಳ ಮಾನವನೇ. ಸತಿ ಸುತ್ತಲನ್ನು ಬಿಟ್ಟು ಅದರಲ್ಲಿ ಬೇಡ. ಮತ್ತಿಗೆಟ್ಟು ಮನಿ 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 ತಿರುಗಲಿ ಬೇಡ. ಉಪರು ಮಾತುಗಳನ್ನು ಕಲಿಯಲಿ ಬೇಡ. ಚಪಲ ಚಾಸ್ತಿಗಳೇಕ ಫಲಬೇಕ ಮೂಲ. ಜ್ಞಾನ ಒಂದೇ ಸಾಕು ಮುಕ್ತಿಗೆ. ಎಂತ ಜ್ಞಾನ? ಸಾಮಾನ್ಯ ಜ್ಞಾನ ಬೇರೆ, ವಿಶೇಷ ಜ್ಞಾನ ಬೇರೆ. ವಿಶೇಷ ಜ್ಞಾನ ಜೀವಾತ್ಮ ಪರಮಾತ್ಮನ ಆ ಬ್ರಹ್ಮ ಸ್ಥಿತಿ ಸೇರುವಂತ ಪರಬ್ರಹ್ಮ ವಿದ್ಯೆ. ಇದು ಹಂಗ ಬರುವುದಿಲ್ಲ. ತಿಳಿಸುವ ಮಾತು ಇದಲ್ಲ. ತಿಳಿಯದೆ ತಿಳಿಸುವ ಹಾಗಿಲ್ಲ. ಉಳಿಯದೆ ತಿಳಿಯದು, ತಿಳಿಯದೆ ಉಳಿಯದು. ಹೊರ ಬಂದಿಟ್ಟು ಇಳಿಯದು. ಇಲ್ಲಿ ಕೂತು ಕೇಳ್ತೀರಿ, ಹೋಗು ಮುಂದೆ ಎಲ್ಲ ಹೋಗ್ಬಿಡ್ತು. ಯಾಕಂದ್ರೆ ಅದಕ್ಕೆ ಸುಕೃತ ಪುಣ್ಯ ಬೇಕು. ಪುಣ್ಯ ಬೇರೆ, ನಿಷ್ಕಾಮ ಪುಣ್ಯ ಬೇರೆ, ಹೊರ ಪುಣ್ಯ ಬೇರೆ. ಇಲ್ಲಿ ಬರ್ಬೇಕಾದ್ರೆ ನೋಡಿ ಪುಣ್ಯ ಬೇಕು. ಪುಣ್ಯ ಇದ್ದಾವೆ ಇಲ್ಲಿ ಬಂದು ಕೊಡ್ತಾರೆ. ನೋಡಿ ರವಿವಾರ ಬಂದು ಅಡ್ಡಾಡ್ತಾರೆ. ಅವ್ರಿಗೆ ಇದು ಇರ್ತಿದ್ದೆ. ಮೊನ್ನೆ ಬಸ್ ಸ್ಟ್ಯಾಂಡ್ ಬಸ್ ನಿತ್ಯ ಒಬ್ಬ ಬಂದ ನಮಸ್ಕಾರ ಹೇಳ್ತೇವೆ. ನಮಸ್ಕಾರ, ನಮ್ಮ ಊರಿಗೆ ಹೊಸ ಬರ್ತಿದ್ರು. ಹೌದು ಬರ್ತೀವಿ. ಮೊನ್ನೆ ಖಾನಾಪುರಕ್ಕೆ ಇದಕ್ಕೆ ಬಂದಿದ್ರು. ಎಲ್ಲೇ ರಸಾಪುರಕ್ಕೆ, ಇಲ್ಲಿ ಸೋಮನಕೊಪ್ಪ ಇಲ್ಲಿಗೆ ಬರ್ತಾರೆ. ಹೌದು ಅಪ್ಪಾಜಿ ಇವತ್ತು ಏನಾಗೈತೆ ಅಂತ ಕೇಳ್ಬೇಕು. ಅವನು ನನಗೇನಾಗೈತೆ ಮುಚ್ಚಿಗೆ ಅವನು ಕ್ವಾನಿದ್ದಂಗೆ. ಏನಾಗೈತಂತ ಅವ ಏನ್ ಕೇಳ್ತಾನೆ ಹೇಳ್ರಿ. ಓದಿಸಿಕೆ ಆಗಂತಾನೆ. ಓದಿಸಿ ಅಲ್ಲ, ಅದು ಜನ್ಮ ಹೇಸಿ. ಓದಿಸಿ ಇಸ್ಪೆಕ್ಟು ಕುಳಿತ ಮನುಷ್ಯನ ಸರ್ವನಾಶ ಮಾಡ್ತದೆ. ನೆನ್ಪಿಟ್ಟು ಒಬ್ಬ ಎಲ್ಲೇ ಕೂತು ಒಂದು ನಂಬರ್ ಹೇಳ್ತಾನೆ. ಇವರು 1000 ನಂಬರ್ ಹಚ್ಚಿರ್ತಾರ.
ಅದು ಒಂದು ನಂಬರ್ ಅಂತ ಅದು 8 ಆನೆಗೆ 1 ರೂಪಾಯಿ ಬಿದ್ದುತ್ತದೆ. ಇವ ಮನಿ ಮಾಡಿ ಹೊಲ ಮಾಡಿ ಹೆಂಡತಿ ತಾಳಿ ಮಾಡಿ ಬ್ಯಾಂಕಿನ ಸಾಲ ತಂದು ಇವ ಹಚ್ಚಿರ್ತಾನೆ. ಹೋಗ್ತ ಯಾಕೆ ಮಾತು ಹೇಳ್ತೀನಂದ್ರೆ ಅದ್ರ ಕಡೆ ಹಾಳಾಗುವ ವಿಷಯದ ಕಡೆ ಮನಸ್ಸಾಗ್ತದ. ಆ ಮನಸ್ಸನ್ನು ಹರಿದಾಡುವಂತ ಮನಸ್ಸನ್ನು ನಿಲ್ಬೇಕಾದ ಇಂಥ ಮಹಾತ್ಮರ ದರ್ಶನ ಸ್ಪರ್ಶನ ಸಂಭಾಷಣ ಅವರ ಮಾತು ಒಂದೊಂದು ನಮ್ಮ ಜೀವನದ ದಾರಿ ದೀಪ ಆಗ್ತದೆ. ಅದಕ್ಕೆ ಹೇಳ್ತಾರೆ ಬಸವಣ್ಣರು ನುಡಿದರೆ ಮುಕ್ತಿನ ಹಾರದಂತಿರಬೇಕು. ನಿಮ್ಮ ಮಾತು ಆ ಮಾತಿನೊಳಗೆ ಹೇಳ್ದ, ಆ ಮಾತಿನೊಳಗೆ ಪದ ಅದ, ಆ ಮಾತಿನೊಳಗೆ ಸಕಲ ಸಂಪದ ಅದ, ಆ ಮಾತಿನೊಳಗೆ ಕಲಹ ಅದ, ಜಲ ಅದ. ಮಾತು ಪದಕ್ಕಾದ ಮುಂದೆ ವ್ಯಾಪಾರ ರೆಡಿಯಾಕ ಅಮ್ಮ ಮಾವ ನಾನು ವಿಡಿಯೋ ಮಾಡ್ತಿದ್ದೆ ಭಾಳ ವಿಷಯ ಮಾತಾಡೋರು ಯಾಕಂದ್ರೆ ಹಿಂಗೆ ಮಾತಾಡ್ಯಾರಂದ್ರೆ ನನ್ಗೆ ಗೊತ್ತಿಲ್ರಿ ಖಾನಾಪುರ ಕೇಳ್ರಿ ಕುಡಿಯರ್ ಕ್ಲಾಸ್ ಅವತ್ತ ಸಲ ಅವ್ರನ್ನ ಹಿಡ್ಕೊಂಡು ಹೋಗ್ರಿ. ಮುಂಜಾನೆ ಮಾತಾಡೋದು ಸುಲಭ, ಮಾತಾಡಂಗೆ ಯಾವನ ನಡೀತಾನ ಅವ ಮುಕ್ತ. ಸಾಲ ತೊಗೊಂಬಂದಿರ್ಬೇಕು, ಸಾಲ ತೊಗೊಂಡು ಮುಟ್ಟಿಸ್ತೇನೆ ಅಂತ ಸಂಕಲ್ಪ ಮಾಡ್ಬೇಕು. ಮುಟ್ಟಿಸ್ತೀವಿ ಮುಟ್ಟಂಗೆಲ್ಲ ರೊಕ್ಕ ಎಣಿಸಿ ಸಾಲ ಮುಟ್ಟು. ಹಂಗ ಮಾತಿನಾಗ ಯಾವ ನಿರ್ಧಾರ ಅವ ಮುಕ್ತ. ಅದಕ್ಕೆ ನುಡಿದಂತೆ ನೆಲೆ ಇದ ಜನ್ಮ ಕಡೆ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಸಿದ್ಧಾರೂಢ ಪ್ರೇದ ನ್ಯಾಡುದು ನುಡುದು ಬಿಡುವಂತ ಮಾತು ನಿಮ್ಮ ಬೇಕಾ ಹೇಳಿದ್ರು ಜನ ಸಾಂಸ್ಕೃತಿಕ